ದಲಿತ ವಿರೋಧಿ ಸಿಎಂ ಸಿದ್ದರಾಮಯ್ಯ ಬುಲೆಟ್ ಚಂದ್ರು ನಾಯಕ ಆರೋಪ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ದಲಿತರಿಗೆ ಮೀಸಲಿಟ್ಟ ಅನುದಾನವನ್ನು ದುರುಪಯೋಗ ಪಡಿಸಿಕೊಳ್ಳುವ ಮೂಲಕ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಬಿಜೆಪಿ ಎಸ್ಟಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷ ಬುಲೆಟ್ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ ಎಸ್ಟಿ ಅನುದಾನವನ್ನು ಬಳಕೆ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಜನತೆಯನ್ನು ದಿಕ್ಕು ತಪ್ಪಿಸಿದ್ದಾರೆ. ದಿನೇ ದಿನೇ ಬೆಲೆ ಏರಿಕೆ ಮಾಡಿ ಒಂದು ಕಡೆ ಕೊಡುವುದು ಮತ್ತೊಂದು ಕಡೆ ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಬುಲೆಟ್ ಚಂದ್ರು ನಾಯಕ ಕಿಡಿಕಾರಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಖಂಡಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದಲ್ಲಿ ಆಗಸ್ಟ್ 7ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕು ಎಂದು ಮನವಿ ಮಾಡಿದರು. ವರದಿ ಹೊಮ್ಮನಂಜಣ್ಣ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಮಾನ್ಯ ಸಿದ್ದರಾಮಯ್ಯ ಅವರೇ, ಮುಖ್ಯಮಂತ್ರಿಗಳೇ, ನಿಮ್ಮ ಒಂದು ಅಧಿಕಾರ ದಾಹಕ್ಕೆ ನೀವು ಒಂದು ರಾಜ್ಯದಲ್ಲೇ ಹೆಚ್ಚಿನ ಬಾರಿ ಅತಿ ದೂರವಾದ ಒಂದು ಮುಖ್ಯಮಂತ್ರಿ ಆಗಿದ ಒಂದು ಹೆಸರಿಗೋಸ್ಕರ ಈ ದಿನ ನೀವು ಜನಗಳನ್ನ ದಾರಿ ತಪ್ಪಿಸ್ತಿದ್ದೀರ. ಈ ದಿನ ಏನು ಮಹಿಳೆಯರಿಗೆ ನೀವು ಒಂದು 2,000 ಕೊಡ್ತೀನಿ ಒಂದು ಆಮಿಷ ಕೊಟ್ಟು ಅವ್ರನ್ನ ದಾರಿ ತಪ್ಪಿಸಿದಿರ, ಒಂದು ಮತ ತಗೊಂಡಿದ್ದೀರ. ಹಾಗೆ ಪುರುಷರಿಗೆ ತಿಂಗಳಿಗೆ 200 ಯೂನಿಟ್ ಕರೆಂಟ್ ಕೊಡ್ತೀನಿ ಅಂತ ಹೇಳಿ ಒಂದು ಆಮಿಷ ಕೊಟ್ಟು ಅವರಿಂದ ಮತ ತಗೊಂಡಿದ್ದೀರ. ಜೊತೆಗೆ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ತಿಂಗಳಿಗೆ 3,000 ಕೊಡ್ತೀನಿ ಅನ್ನೋ ಒಂದು ಆಮಿಷ ಕೊಟ್ಟು ಅವ್ರ ಹತ್ರ ಓಟ್ ತಗೊಂಡಿದ್ದೀರ. ಸ್ವಾಮಿ, ಇದಕ್ಕೆಲ್ಲ ದುಡ್ಡು ನಿಮ್ಗೆ ಎಲ್ಲಿಂದ ಬಂತು? ಈ ದುಡ್ಡು ನೇರವಾಗಿ ನೀವು ನಮ್ಮ ಖಾತೆಯಿಂದ, ಅದು ದಲಿತರ ಖಾತೆಯಿಂದ ತಗೊಂಡಿದ್ದೀರ. ಇದನ್ನ ನೀವು ತುಂಬಾ ಒಂದು ಕೀಳ ಮನಸ್ಥಿತಿಯಿಂದ ನೀವು ಮಾಡಿದ್ದೀರ. ದಲಿತರ ಹಣಕ್ಕೆ ಕನ್ನೆ ಹಾಕಿದ್ದೀರಾ, ದಲಿತರ ಮೋಸ ಮಾಡಿದ್ದೀರಾ. ಇದರ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೀವು ದಲಿತ ವಿರೋಧಿ ಅನ್ನೋದು, ಜನ ವಿರೋಧಿ ಸರ್ಕಾರ. ಇದರ ಬಗ್ಗೆ ನಾವು ಪಿನ್ ಟು ಪಾಯಿಂಟ್ ಮಾತಾಡ್ಬೋದಾಯ್ತು, ನಾವು ಈಗ ಮಾತಾಡಲ್ಲ. ಯಾಕೆ ಇದಕ್ಕೋಸ್ಕರ ಇದೇ ಗುರುವಾರ 7ನೇ ತಾರೀಕು ದಲಿತರು ನಾವೆಲ್ಲ ನಿಮ್ಮ ವಿರುದ್ಧ, ನಿಮ್ಮ ರಾಜ್ಯ ಸರ್ಕಾರ ವಿರುದ್ಧ ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಕಿವಿನ ನೆಟ್ಟಿಗೆ ಇಟ್ಕೊಂಡು ಕೇಳ್ಕೊಳ್ಳಿ. ನಮ್ಮ ರಾಜ್ಯ ನಾಯಕರು ಇದ್ರ ಬಗ್ಗೆ ಮಾತಾಡ್ತಾರೆ, ನಮ್ಮ ಬಾಯಿಲೆ ಹೇಳಕ್ಕೆ ನಾವು ಇಷ್ಟಪಡಲ್ಲ. ಅದಕ್ಕೋಸ್ಕರ ಈ ಬಾರಿ ನಾವು ಚಾಮರಾಜನಗರದಲ್ಲಿ ಒಂದು 7ನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಜೊತೆಗೆ ವಾಲ್ಮೀಕಿ ನಿಗಮಕ್ಕೆ ಮುತ್ತಿಗೆ ಆಗುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರಲ್ಲಿ ದಲಿತರು ಎಲ್ಲ ಯುವಕರಾಗಲಿ, ಒಂದು ಇವತ್ತು ಪುರುಷರು ಎಲ್ಲರೂ ಸಹ ಬೆಂಬಲ ಸೂಚಿಸಿ ಈ ಪ್ರತಿಭಟನೆಯನ್ನು ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಡ್ಬೇಕು ಅಂತ ಇಲ್ಲಿ ನಾವು